ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರಿಗೂ ಬೇಕಾದಂಥ ವಿಷಯ. ಇವತ್ತು ಟಾಪಿಕ್ ತುಂಬ ಚೆನ್ನಾಗಿದೆ. ಯಾರೋ ಒಬ್ಬರು ನನಗೆ ಹಾಸನದಿಂದ ಪತ್ರ ಬರೆದಿದ್ರು ಬಹಳ ದಿವಸಗಳ ಹಿಂದೆ. ಆ ಪತ್ರ ಇವತ್ತು ನನಗೆ ಕೈ ಸೇರಿತು. ಆ ಪತ್ರನ ಓದಿದ ಮೇಲೆ ಆ ಪತ್ರಕ್ಕೊಂದು ಎಪಿಸೋಡ್ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಇವತ್ತು ಆ ಪತ್ರಕ್ಕೊಂದು ಎಪಿಸೋಡ್ ಮಾಡ್ತಾಯಿದ್ದೀನಿ. ಆ ಪತ್ರದಲ್ಲಿರೋ ವಿಷಯ ಏನಪ್ಪ ಅಂತಂತಂದರೆ, ಅವ್ರಿಗೀಗ 25-26 ವರ್ಷದ ವಯಸ್ಸು ಹುಡುಗ. ತುಂಬ ಚೆನ್ನಾಗಿದ್ದೆ, ನಾನು ಬಹಳ ಸ್ಮಾರ್ಟಾಗಿ ಲುಕ್ಕಾಗಿದ್ದೆ. ಇತ್ತೀಚೆಗೆ 6-7 ತಿಂಗಳಿಂದ ನನ್ನ ಮುಖದ ಕಾಂತಿ ಕಮ್ಮಿ ಆಗ್ತಾಯಿದೆ, ಮುಖದಲ್ಲಿ ಬ್ಯೂಟಿ ಕಮ್ಮಿ ಆಗ್ತಾಯಿದೆ. ಶರೀರದಲ್ಲಿ ಚರ್ಮ ಎಲ್ಲ ಒಂದು ರೀತಿ ಏನೋ ವಯಸ್ಸಾದವ್ರ ಥರ ಕಾಣ್ತಾ ಇದೆ. ನನ್ನ ಚರ್ಮ ಈ ತೋಳಿಂದಲ್ಲಿ, ನನ್ನ ಕಾಲೆಲ್ಲ ತೊಡಲೇ ಆಗಲಿ. 25-26 ವರ್ಷ ಹುಡುಗನ ಸ್ಕಿನ್ ಹೆಂಗಿರ್ಬೇಕು ನೋಡಿ. ಆದರೆ ನನಗೆ ಏನೋ ಒಂಥರ ಈ ಪಾಚಿ ಕಟ್ಕೊಂಡಾಗೆ, ಹಾವಿನ ಪೊರೆ ಥರ ಈ ಥರ ಚರ್ಮ ನನಗಾಗ್ತಾಯಿದೆ. ನನಗೆ ಚರ್ಮದ ಕಾಯಿಲೆ ಇಲ್ಲ, ಸ್ಕಿನ್ ಡಿಸೀಸ್ ಇಲ್ಲ. ಆದರೆ ನನ್ನ ಚರ್ಮ ಎಲ್ಲ ಒಂಥರ ಏನೋ ನೋಡೋರ್ಗೊಂಥರ ಅಸಹ್ಯ ಥರ ಕಾಣುತ್ತೆ. ನಾನು ಯಾವಾಗಲೂ 50-60 ವರ್ಷ ವಯಸ್ಸಾಗಿರೋ ಥರ ನಾನು ಕಾಣ್ತಾ ಇದ್ದೀನಿ. ಇದಕ್ಕೇನು ಕಾರಣ ಗೊತ್ತಿಲ್ಲ. ನನಗೆ ಶರೀರದಲ್ಲಿ ಏನಾದ್ರು ಕಾಯಿಲೆ ಇದೆಯಾ ಅಂಥೇಳಿ ನಾನು ಡಾಕ್ಟರ್ ಹತ್ರ ಹೋದೆ, ಟೆಸ್ಟ್ ಮಾಡಿಸ್ದೆ. ಡರ್ಮಟಾಲಜಿಸ್ಟ್, ಚರ್ಮ ರೋಗದ ವೈದ್ಯರು, ಅವ್ರ ಹತ್ರ ಹೋದ್ರೆ ನಿಮಗೇನು ಕಾಯಿಲೆ ಇಲ್ಲ ರೀ, ಚೆನ್ನಾಗಿದೆ ಅಂತೇಳಿ ಒಂದು ಏನು ಲೋಷನ್ ಕೊಟ್ರಂತೆ. ಆ ಲೋಷನ್ ಹಚ್ಕೊಳ್ಳಿ, ಚೆನ್ನಾಗಿರ್ತೀರಾ ಅಂಥೇಳಿ. ನನಗೆ ಕಣ್ಣೆಲ್ಲ ಒಳಗೋದಂಗಿದೆ, ಮೂಗತ್ರೆಲ್ಲ ಒಂಥರ ಕಪ್ ಬಂದಿದೆ. ನನಗೆ ಯಾಕೆ ಬರ್ತಿದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. 25-26 ವರ್ಷದ ಹುಡುಗ ಕೆಲಸಕ್ಕೆ ಹೋಗ್ತಾನೆ, ದುಡಿತಾನೆ, ಚೆನ್ನಾಗಿ ಊಟ ಮಾಡ್ತಾನೆ, ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಅವನಾಯಿತು, ಅವ್ನ ಕೆಲಸ ಆಯಿತು. ಬೇರೆಯವ್ರ ಕಡೆ ಯಾವುದೇ ರೀತಿ ವ್ಯವಹಾರ ಇಲ್ಲ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಯೋಚನೆ ಮಾಡಿ ಮುಖದಲ್ಲಿ ಕಳೆ ಹೋಯ್ತಾ ಅನ್ನೋಕ್ಕೆ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ಅವನದು ಒಂದು ವ್ಯವಹಾರ. ಇನ್ನೂ ಮದುವೆ ಆಗಿಲ್ಲ, ಹುಡುಗಿ ಹುಡುಕ್ತಾ ಇದ್ದಾರೆ. ಬಟ್ ನನ್ನ ಹಳೆ ಫೋಟೋಗೆ ಈ ಫೋಟೋಗೆ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ. ನನಗೆ ಮದುವೆನೇ ಬೇಡ ಅನಿಸ್ಬಿಟ್ಟಿದೆ. ನಾನು ಯಾವ್ದಾದ್ರು ಫಂಕ್ಷನ್ಗೆ ಹೋಗೋಕ್ಕೂ ಇಷ್ಟ ಇಲ್ಲ, ಮದುವೆಗೆ ಹೋಗಬೇಕು ಅಂದರೆ ಇಷ್ಟ ಇಲ್ಲ, ಬರ್ತ್ಡೇ ಪಾರ್ಟಿ, ಆ್ಯನಿವರ್ಸರಿ ಅಥವಾ ಯಾವುದೇ ಒಂದು ಜಾಗಕ್ಕೆ ಹೋಗೋಕ್ಕೂ ಕೂಡ ಮನಸ್ಸೇ ಬರ್ತಿಲ್ಲ. ಯಾರೋ ಹೇಳಿದಂತೆ ಊಟದಲ್ಲಿ ಮದ್ದಾಕಿರ್ಬೋದು. ಊಟದಲ್ಲಿ ಮದ್ದಾಕಿದ ಕೆಲವರಿಗೆ ಈ ಥರ ಆಗಿಬಿಡ್ತದೆ, ಗುರ್ತೇ ಹಚ್ಚಕ್ಕಾಗಲ್ಲ, ಆ ರೀತಿ ಮುಖದಲ್ಲಿ ಚೇಂಜಸ್ ಆಗಿಬಿಡ್ತದೆ ಅಂಥೇಳಿ. ತಲೆ ಕೂದಲು ಸಿಕ್ಕಾಪಟ್ಟೆ ಉದುರುತ್ತಿದೆ ಅಂತ ಹೇಳಿದರು. ಪತ್ರದಲ್ಲಿ ಬರೆದಿದ್ದಾರೆ, ತಲೆ ಕೂದಲು ತುಂಬ ಉದುರುತ್ತೆ ನನಗೆ. ಹೈಸ್ಕೂಲಲ್ಲಿ ಚೆನ್ನಾಗಿದ್ದೆ, ಕಾಲೇಜ್ ಓದುವಾಗ ಚೆನ್ನಾಗಿದ್ದೆ, ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಚೆನ್ನಾಗಿದ್ದೆ, ಕೆಲಸಕ್ಕೆ ಸೇರಿ 2-3 ವರ್ಷ ವರ್ಕ್ ಮಾಡಿದೆ, ಅವಳು ಚೆನ್ನಾಗಿದ್ದೆ. ನಾನಂತೂ ಬಿಸಿಲಲ್ಲಿ ಓಡಾಡೋಂಗಿಲ್ಲ. ಬೆಳಗ್ಗೆ 9 ಗಂಟೆಗೂ ಆಫೀಸ್ಗೆ ಹೋಗಿ ಸಂಜೆ ತನಕ ಕೆಲಸ ಮಾಡ್ತೀನಿ. ಬಿಸಿಲಲ್ಲಿ ಓಡಾಡೋವಂಥದ್ದಿಲ್ಲ ಅಥವಾ ಬಿಸಿಲಲ್ಲೇ ಕೆಲಸ ಮಾಡೋವಂಥದ್ದಿಲ್ಲ. ಆದರೂ ಕೂಡ ನನಗೆ ಯಾಕೆ ಮುಖದಲ್ಲೆಲ್ಲ ಒಂಥರ ಏನೋ ವಯಸ್ಸಾದಂಗೆ ಕಾಣ್ತಾ ಇದೆ. ಶರೀರದ ಚರ್ಮ ಎಲ್ಲ ಸುಕ್ಕುಗಡ್ತಂಗಿದೆ. ಏನು ಮಾಡಬೇಕಿದು? ಎಲ್ಲ ಲೋಷನ್ ಹಚ್ಚಿದ್ದಾಯಿತು, ಅದು ಯಾವುದೋ ಬಾಡಿ ಮಸಾಜ್ ಅಲ್ಲೋಗಿ ಬಾಡಿಯೆಲ್ಲ ಮಸಾಜ್ ಮಾಡಿಸ್ಕೊಂಡಿದ್ದಾಯಿತು, ಎಲ್ಲ ಥರ ಬ್ಯೂಟಿ ಪಾರ್ಲರ್ ಹೋಗಿ ಅಲ್ಲೂ ಕೂಡ ಮಸಾಜ್ ಮಾಡಿಸ್ಕೊಂಡಾಯಿತು ಮುಖಕ್ಕೆ. ಆದರೂ ದಿನ ನನ್ನ ಕಳೆ, ಆ ಕಾಂತಿ, ಮುಖದಲ್ಲಿ ಕಾಂತಿ, ಶರೀರದಲ್ಲಿ ಕಾಂತಿ ಕಮ್ಮಿ ಆಗ್ತಾಯಿದೆ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಅವ್ರದ್ದು 2-3 ಫೋಟೋ ಕೂಡ ಕಳಿಸಿದ್ದಾರೆ ನನಗೆ. ಫೋಟೋ ಹಾಕಿದ್ದಾರೆ, ಹೀಗಿದ್ದೆ ಮುಂಚೆ, ಇವಾಗ ಹೀಗಿದ್ದೀನಿ ಅಂತಲ್ಲಿ. ನಾನು ಅದನ್ನೆಲ್ಲ ಟಿ ವಿಲಿ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಅದು ಕಾನ್ಫಿಡೆನ್ಷಿಯಲ್ಲು. ಆ ಒಂದು ಹುಡುಗನ ವೇದನೆ ಏನಂತಂದರೆ, ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಕೆಲಸ ಇಲ್ಲ, ಓದಿಲ್ಲ ಅಂತಲ್ಲ, ದಿನ ನನ್ನ ಮುಖದಲ್ಲಿ ಕಾಂತಿ ಕಮ್ಮಿ ಆಗ್ತಾಯಿದೆ. ಶರೀರದಲ್ಲಿ ಒಂದು ಲುಕ್ ಅಂತ ಇರಲ್ಲ ನೋಡಿ, ಆ ಸ್ಕಿನ್ ಟೋನು, ಆ ಕೆಲವು ಸ್ಕಿನ್ ಟೋನ್ಗೆ ಕೆಲವರು ಭಾಳ ಇಷ್ಟಪಡ್ತಾರೆ. ಆ ಸ್ಕಿನ್ ಟೋನೇ ನನಗೆ ಹೋಗ್ತಾ ಇದೆ, ಏನು ಮಾಡೋದು ಅಂತ. ಯಾರೋ ಹೇಳಿದಂತೆ ಒಂದು ಸಲ ಬೇದಿ ತೊಗೊಳ್ಳಿ, ಚೆನ್ನಾಗೆ ಒಂದು ದಿವಸ ಬೇದಿ ತೊಗೊಂಡ್ಬಿಟ್ಟು ನೋಡಿ ಅಂತೇಳಿ ಹೋಗಿ ಬೇದಿ ತೊಗೊಂಡ್ರಂತೆ. ಬೇದಿಗೆ ಔಷಧಿ ತೊಗೊಂಡಿದ್ದಾರೆ. ಒಂದು 4-5 ಸಲ ಅವತ್ತು ಹೋಗಿದ್ದೀಯಂತೆ ಬೇದಿ. ಅದು ನಿತ್ಯ ಒಂದು 2 ಸಲ ಹೋಗ್ತಾರಂತೆ. ಇನ್ನೊಂದು 3 ಸಲ ಎಕ್ಸ್ಟ್ರಾ ಆಯ್ತು ಅಷ್ಟೇ ಬೇದಿ ಮಾತ್ರೆನ ಔಷಧಿ ತೊಗೊಂಡ್ಮೇಲೆ.
ಬಟ್ ನಂಗೆ ಅದರದ್ದೇನು ಬೆನಿಫಿಟ್ ಆಗಲಿಲ್ಲ ಅಂತೇಳಿ. ಈ ಥರದ್ದೆಲ್ಲ ಒಂದು ಸಮಸ್ಯೆಯನ್ನು ಪಾಪ ಅವರು ಪತ್ರದಲ್ಲಿ ಬರೆದಿದ್ದಾರೆ. ನಾನು ಮದುವೆ ಆಗಬೇಕು ಅನ್ನೋ ಆಸೆ ಇದೆ, ನನಗೆ ಯಾರು ಹೆಣ್ಣು ಕೊಡ್ತಾರೆ ಈ ರೂಪ ನೋಡಿದ್ರೆ ಅಂತ ಹೇಳ್ತಾರೆ. ಕುರುಡ್ರಿಗೆ, ಕುಂಟ್ರಿಗೆ, ಹೆಳವರಿಗೆ ಹೆಣ್ಣು ಕೊಟ್ಟ ಮೇಲೆ ಇಂಥವ್ರಿಗೆ ಯಾಕೆ ಹೆಣ್ಣು ಕೊಡೋದಿಲ್ಲ? ಮೊದಲು ಆ ಮನಸ್ಸಿನಲ್ಲಿ ಆ ಭಾವನೆ ತೆಗೆದಾಕಬೇಕು. ನಾನು ಎಲ್ಲರಂತೆ ಚೆನ್ನಾಗಿದ್ದೀನಿ, ನಾನು ಲುಕ್ಕಲ್ಲೂ ತುಂಬ ಚೆನ್ನಾಗಿದ್ದೀನಿ, ಇನ್ನೂ ಯಂಗ್ ಬಾಯ್, 25-26 ವರ್ಷ ಹುಡುಗ, ನಾನು ಖಂಡಿತ ಹೆಣ್ಣು ಸಿಗುತ್ತೆ, ನಾನು ಮದುವೆ ಮಾಡ್ಕೊಳ್ತೀನಿ, ಮದುವೆ ದಾಂಪತ್ಯ ಜೀವನ ಚೆನ್ನಾಗಿ ನಡೆಸ್ತೀನಿ ಅಂತ ಮನೋಸಂಕಲ್ಪ ಬರಬೇಕು. ಸೆಲ್ಫ್ ಮೋಟಿವೇಶನ್ ಬರಬೇಕು, ಸೆಲ್ಫ್ ಇನ್ಸ್ಪಿರೇಷನ್ ಆಗಬೇಕು. ಆಗ ಲುಕ್ಕಲ್ಲಿ ಕೂಡ ಬದಲಾವಣೆ ಆಗುತ್ತೆ. ಮೊನ್ನೆ ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಹೋಗಿದ್ಬೇಕಾದ್ರೆ ಅಲ್ಲಿ ಪುರೋಹಿತರು ಒಬ್ಬರು 70 ವರ್ಷದ ವಯಸ್ಸಿನ ಪುರೋಹಿತರು, ಅವ್ರಿಗೊಂದು ಮುಖದಲ್ಲಿ ಸುಕ್ಕಿಲ್ಲ, ಚರ್ಮದಲ್ಲಿಲ್ಲ, ಭಾಳ ಕಾಂತಿ, ಶರೀರದಲ್ಲಿ ಕಾಂತಿ, ಮುಖದಲ್ಲೂ ಕಾಂತಿ, 18-20 ವರ್ಷ ಹುಡುಗನ ಥರ ಕಾಣ್ತಾರೆ. ನಾನು ಕೇಳಿದೆ ಅವ್ರಿಗೆ, ಏನು ಸೀರೆ ನಿಮಗೆ ಸೀಕ್ರೆಟ್ ಇದು, ಇನ್ನೂ ತುಂಬ ಯಂಗಾಗಿ ಕಾಣ್ತಿರಲ್ಲ, 70 ವರ್ಷ ಆದರೂ ಕೂಡ ಭಾಳ ಲುಕ್ ಇದೆಯಲ್ಲ ನಿಮ್ಮಲ್ಲಿ ಅಂತ ಕೇಳಿದಾಗ ಅವ್ರು ಹೇಳ್ತಾಯಿದ್ರು, ದಿನನಿತ್ಯ ಈ ದೇವ್ರ ಪೂಜೆ ಮಾಡ್ತೀನಿ, ಆ ಪೂಜೆ ಪವರೇ ಇಷ್ಟು ಅಂತ ಅನಿಸ್ತದೆ, ನೀವು ಒಬ್ಬರೇ ಹಿಂಗೆ ಕೇಳಿದ್ದು ಅಂತ ಹೇಳಿದ್ರು ಅವ್ರು ನನ್ನ. ಲಕ್ಷ್ಮೀ ಶ್ರೀನಿವಾಸ್, ನೀವು ಒಬ್ಬರೇ ಥರ ಕೇಳಿದ್ದು, ನಾನು ಇನ್ನೂ ಚೆನ್ನಾಗಿ ಕಾಣ್ತೀನಿ, ಲುಕ್ ಆಗಿದ್ದೀನಿ ಅಂತೇಳಿ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಎನರ್ಜಿ ಅವರಲ್ಲಿ ಮುಖದಲ್ಲಿ ವರ್ಚಸ್ಸು, ತೇಜಸ್ಸು, ಓಜಸ್ಸನ್ನು ಮುಖದಲ್ಲಂದೆಲ್ಲ ಶರೀರದಲ್ಲಿ ಮೇಂಟೈನ್ ಮಾಡ್ತಾ ಇದೆ. ಒಬ್ಬ ಮನುಷ್ಯನಿಗೆ ಕಾಂತಿ ಹೆಂಗೆ ಕ್ಷೀಣಿಸುತ್ತೆ, ಆ ಬ್ಯೂಟಿಫುಲ್ ಅನ್ನೋ ಒಂದು ವರ್ಡು ಒಬ್ಬ ಮನುಷ್ಯನಿಗೆ ಹೇಳಬೇಕು ಅಂತಂದರೆ ಅವನು ಒಳಗಡೆ ಏನಿದೆಯೋ ಗೊತ್ತಿಲ್ಲ. ಅವನು ಎಷ್ಟು ಅಂಗವಿಕಲಿತ ಆಗಿದ್ದಾನೆ, ಕಿಡ್ನಿ ಹೋಗಿದೆಯಾ, ಹಾರ್ಟಲ್ಲಿ ಪ್ರಾಬ್ಲಮ್ ಇದೆಯಾ, ಲಂಗ್ಸಲ್ಲಿ ಪ್ರಾಬ್ಲಮ್ ಇದೆಯಾ, ದೇಹದೊಳಗೆ ಏನೇ ಪ್ರಾಬ್ಲಮ್ ಇರ್ಬೋದು, ಅದು ಹೊರಗಿನ ನೋಟಕ್ಕೆ ಭಾಳ ಬ್ಯೂಟಿಫುಲ್ಲಾಗಿ ಕಾಣ್ತಾರೆ. ಕೆಲವರು ಬ್ಯೂಟಿಫುಲ್ಲಾಗಿ ಕಾಣಲ್ಲ, ರೋಗನೇ ಇರಲ್ಲ ರೀ ಅವ್ರಿಗೆ. ಭಾಳ ಬ್ಯೂಟಿಫುಲ್ಲಾಗಿ ಕಾಣ್ತಾರೆ ರೋಗಿಷ್ಟ್ರು. ಭಾಳ ಸ್ಮಾರ್ಟಾಗಿದ್ದಾರೆ, ಒಂದು ಬಕೆಟ್ ಎತ್ತಕ್ಕಾಗಲ್ಲ. ಭಾಳ ಲುಕ್ಕಾಗಿದ್ದಾರೆ, ಭಾಳ ಒಳ್ಳೆ ಸಿನಿಮಾ ಹೀರೋ ಥರ, ಹೀರೋಯಿನ್ ಥರ ಇರ್ತಾರೆ. ಕಸ ಗುಡ್ಸೋಕ್ಕಾಗಲ್ಲ, ಕೆಳಗಡೆ 2 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ ಚಪ್ಪಲ್ ಬಟ್ಟೆ ಹಾಕ್ಕೊಂಡು. ಭಾಳ ಚೆನ್ನಾಗಿ ಬ್ಯೂಟಿಫುಲ್ ಆಗಿದ್ದಾರೆ. ಒಂದು 2 ನಿಮಿಷ ಬಿಸಿಲಲ್ಲಿ ವಾಕ್ ಮಾಡಿಬಿಡ್ತೀನಿ ಅಂದರೆ ಅವ್ರಿಗೆ ಪ್ರಾಣನೇ ಹೊಟ್ಟೋಗ್ಬಿಡುತ್ತೆ. ಅಯ್ಯೋ ಸನ್ಬರ್ನ್ ಆಗುತ್ತಪ್ಪ, ನಾನು ವಾಕ್ ಮಾಡಲ್ಲ ಅಂತಾರೆ. ಕೆಲವು ಹಗಲು ರಾತ್ರಿ ಬಿಸಿಲಲ್ಲೇ ದುಡಿತಾರೆ, ಗಾಳಿಲೇ ಓಡಾಡ್ತಿರ್ತಾರೆ, ಗದ್ದೆಯಲ್ಲಿ, ಹೊಲದಲ್ಲಿ, ತೋಟದಲ್ಲಿ, ಬೆಟ್ಟದಲ್ಲಿ, ಗುಡ್ಡದಲ್ಲೆಲ್ಲ ಕೆಲಸ ಮಾಡ್ತಾರೆ. ಲುಕ್ ಇಲ್ಲದೆ ಇರ್ಬೋದು, ಸ್ಟ್ಯಾಮಿನಾ, ಮೆಂಟಲ್ ಸ್ಟ್ಯಾಮಿನಾ, ದೇಹದಲ್ಲಿ ಸ್ಟ್ಯಾಮಿನಾ ಚೆನ್ನಾಗಿರುತ್ತೆ. ಇಲ್ಲಿ ಈ ಹುಡುಗನಿಗೆ ಬಂದಿರೋ ಕೊರತೆ, ಪತ್ರದಲ್ಲಿ ಬರೆದಿರೋನಿಗೆ ನನ್ನ ಮುಖದಲ್ಲಿ ಕಾಂತಿ ಇಲ್ಲ, ಶರೀರದಲ್ಲಿ ಕಾಂತಿ ಕೂಗ್ತಾ ಇದೆ ಅಂತ ಪತ್ರ ಬರೆದ ಮೇಲೆ ಅವ್ರು ದಿನನಿತ್ಯ ಬೆಳಗ್ಗಿನ ಸಂಜೆವರೆಗೂ ಬಿಸಿಲಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ನನ್ನ ಅಭಿಪ್ರಾಯ. ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಒಳ್ಳೆ AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಅವ್ರಿಗೇನು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಿಲ್ಲ, ಅಥವಾ ಆರೆ ಗುದ್ಲಿ ತೊಗೊಂಡು ಹೊಲ ಗದ್ದೆಲಿ ಕೆಲಸ ಮಾಡ್ತಿಲ್ಲ, ಏನೂ ಇಲ್ಲ. ಬೆಳಗ್ಗೆ ಆರಾಮಾಗಿ ಹೋಗ್ತಾನೆ, ಕ್ಯಾಬಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾನೆ, ರಾತ್ರಿ ಕ್ಯಾಬಲ್ಲಿ ವಾಪಸ್ ಮನೆ ಬರ್ತಾರೆ. ಮತ್ತು ಕಾಂತಿ ಹೆಂಗೆ ಕೂಗ್ತಾ ಇದೆ? ಒಂದು, ಸರಿಯಾಗಿ ನಿದ್ದೆ ಮಾಡಿಲ್ಲ, ಸಾಕಷ್ಟು ನಿದ್ದೆ ನಮ್ಗೆ ಸರಿಯಾಗಿ ಸಿಕ್ಕಿಲ್ಲ ದೇಹಕ್ಕೆ, ಮನಸ್ಸಿಗೆ ಅಂದರೆ ಶರೀರದಲ್ಲಿ, ಮುಖದಲ್ಲಿ ಕಾಂತಿ ಕಮ್ಮಿ ಆಗುತ್ತೆ, ಬ್ಯೂಟಿ ಕಮ್ಮಿ ಆಗ್ತಾ ಹೋಗುತ್ತೆ. ನಾವು ತಿನ್ನೋ ಪದಾರ್ಥಗಳು ಕೂಡ ಅತಿಯಾಗಿ ಎಣ್ಣೆಲಿ ಕರ್ದಿದ್ದ ಪದಾರ್ಥಗಳು, ಅಥವಾ ಬಜ್ಜಿ ಬೋಂಡ ಈ ಥರದ್ದು ಫುಟ್ಪಾತಲ್ಲಿ ಸಿಗೋವಂಥದ್ದು, ಅರ್ಧಂಬರ್ಧ ಬೇಯಿಸಿರೋವಂಥದ್ದು, ಆಮೇಲೆ ಡೂಪ್ಲಿಕೇಟ್ ಎಣ್ಣೆ, ಡೂಪ್ಲಿಕೇಟ್ ಐಟಮ್ಸಲ್ಲಿ ಹಾಕಿ ಮಾಡಿದ ಅಂಥದ್ದು ತಿಂದುಬಿಡ್ತೀವಿ. ಎಕ್ಸ್ಪೈರಿ ಆಗಿರುವಂಥ ಪದಾರ್ಥಗಳನ್ನು ತಿನ್ನೋದು, ಫ್ರಿಜ್ಜಲ್ಲಿ ಒಂದು ವಾರದ ಹಿಂದೆ ಮಾಡಿದಂಥ ಅಡುಗೆನ ಫ್ರಿಜ್, ಸಾಂಬಾರು, ರಸಮ್ಮು ಅದೆಲ್ಲ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂತಾ ಇರೋದು. ವಾರಗಟ್ಟಲೆ ಹಳೇ ಸಾಂಬಾರು, ಹಳೇ ರಸಮ್ಮು, ಹಳೇ ತರಕಾರಿ, ಹಳೆ ಹಣ್ಣುಗಳನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋ ತಿಂತಾ ಇರೋ ಶರೀರದಲ್ಲಿ ಕಾಂತಿ ಕಮ್ಮಿ ಆಗುತ್ತೆ. ಮೂರನೇದು, ಒಬ್ಬ ವ್ಯಕ್ತಿ ಊಟ ಇಲ್ಲ ಅಂದರೂ ನಿದ್ದೆ ಅನ್ನೋದು ಭಾಳ ಲುಕ್ಕಾಗಿ ಕಾಣಬೇಕು ಅಂತಂದರೆ ಮನಸ್ಸು ಚೆನ್ನಾಗಿರಬೇಕು. ಮೊದಲು ಮನಸ್ಸು ಭಾಳ ಹಗುರವಾಗಿರಬೇಕು, ಯಾವುದೇ ಚಿಂತೆ ಇರಬಾರ್ದು, ಯಾವುದೇ ರೀತಿ ದುಃಖಗಳಿರಬಾರ್ದು. ಕೆಲವರು ದಿನಕ್ಕೆ 5ರಿಂದ 6 ಸಲ ತಿಂತಾರೆ. ಬೆಳಗ್ಗೆ ಎದ್ದ ತಕ್ಷಣ ಟೀ, ಕಾಫಿ, ಆಮೇಲೆ ತಿಂಡಿ, ಮತ್ತು ತಿಂಡಿ ಆದಮೇಲೆ ನಿಪ್ಪಿಟ್ಟು, ಕೋಡ್ಬಳೆ, ಚಿಪ್ಸ್ ಅಂತೆ, ಮಧ್ಯೆ ಊಟ ಆದಮೇಲೆ ಒಂದಷ್ಟು ಏನೋ ತಿಂತಾ ಇರೋದು, ಆಮೇಲೆ ಯಾವಾಗಲೂ ಏನೋ ತಿಂತಾ ಇರೋದು, ಕುಡಿತಾ ಇರೋದು. ಅತಿಯಾಗಿ ತಿನ್ನೋದ್ರಿಂದ ಮುಖದಲ್ಲಿ ಬ್ಯೂಟಿ ಕಮ್ಮಿ ಆಗುತ್ತೆ, ದೇಹ ತುಂಬ ಸ್ಟ್ರೈನ್ ಆಗಿಬಿಟ್ಟು ಸುಕ್ಕುಗಳು ಬರ್ತದೆ, ತುಂಬ ದೇಹ ತಡ್ಕೊಳಕ್ಕಾಗಲ್ಲ. ಅದರದ್ದೇ ಆದಂಥ ಲಿಮಿಟೇಷನ್ಸ್ ಇದೆ. ಅದನ್ನು ಬಿಟ್ಟು ಹೆಚ್ಚೆಚ್ಚಿಗೆ ತಿನ್ನೋಕ್ಕೆ ಹೋದಾಗ ಶರೀರದಲ್ಲಿ ತನ್ನ ತೇಜಸ್ಸನ್ನು ಕಳ್ಕೊಳ್ತಾ ಹೋಗುತ್ತೆ. ಇಲ್ಲೆಲ್ಲ ತೋಳಲ್ಲೆಲ್ಲ ಇದೆಲ್ಲ ಒಂಥರ ಆ ಏಜಿಗೆ
ಆ ಒಂದು ಲುಕ್ ಇರೋದಿಲ್ಲ ಅಂತ. 5ನೇದು, ಯಾರಾದರೂ ನಮ್ಮ ಊಟದಲ್ಲಿ ಮದ್ದು ಹಾಕಿದರೂ ಆ ಥರ ಆಗುತ್ತೆ ತೆಗೆಸ್ಕೊಳ್ಳಿಲ್ಲ ಅಂದರೆ. 6ನೇದು, ಕಣ್ದೃಷ್ಟಿಗೂ ಕೂಡ ಹಂಗಾಗತ್ತೆ. 7ನೇದು, ನಾವು ಮಾಡೋ ನೀರಿನ ಸ್ನಾನ. ಹಿಂದಿನ ಕಾಲದಲ್ಲಿ ಸೌದೆ ಹಾಕಿ ಕಾಯಿಸಿ ಅದರಲ್ಲಿ ಸ್ನಾನ ಮಾಡ್ತೀವಿ. ಇವಾಗೆಲ್ಲ ಗ್ಯಾಸ್ ಸಿಲಿಂಡರ್ ಸ್ನಾನ, ಕೂದಲು ಉದುರುತ್ತೆ. ಗ್ಯಾಸ್ ಸಿಲಿಂಡರಲ್ಲಿ ಬಿಸಿಯಾದಂಥ ನೀರಿನ ಸ್ನಾನ ಮಾಡೋದ್ರಿಂದ ಚರ್ಮಕ್ಕೂ ತೊಂದರೆ ಆಗುತ್ತೆ. ಗ್ಲೀಸರೆಲ್ಲ ಆನ್ ಮಾಡಿ ಸ್ನಾನ ಮಾಡ್ತೀವಿ, ಅದು ಕೂಡ ಒಂದು ತಾಪತ್ರ ಇದೆ. ಇನ್ನೊಂದು, ನಾವು ಮಲ್ಕೊಳ್ಳೋ ಜಾಗದಲ್ಲಿ ಏನಾದರೂ ಸೊಳ್ಳೆಗಳು ಜಿರಳೆಗಳು ದಿನಾ ಬಂದು ನಮ್ಗೆ ಕಚ್ಚುತ್ತಿದ್ದರೆ ದಿನಾ ನಮ್ಮ ಬ್ಯೂಟಿ ಕಮ್ಮಿ ಆಗುತ್ತೆ. ಸೊಳ್ಳೆ ಜಿರಳೆ ಈ ಥರ ಕ್ರಿಮಿಕೀಟಗಳು ಇರೋ ಜಾಗದಲ್ಲಿ ಮಲಗೋದು, ಈ ಥರ ಇದ್ದಾಗ ಅದು ಕಚ್ಚಿದಾಗ ಅದರದ್ದು ಇನ್ಫೆಕ್ಷನ್ ಆದಾಗ ಮನುಷ್ಯನಿಗೆ ದೇಹದಲ್ಲಿ ಮುಖದಲ್ಲಿ ಕಾಂತಿ ಕಮ್ಮಿ ಆಗುತ್ತೆ. ಕೆನೆ ಮೇಲೆ ಕಚ್ಬೋದು, ಹಣೆ ಮೇಲೆ ಕಚ್ಬೋದು ಮಲಗಿದ್ದಾಗ, ಅಥವಾ ಶರೀರದಲ್ಲಿ ಯಾವುದೋ ಒಂದು ನಾವು ಮಲಗಿದಾಗ ಹೆಂಗೆ ಮಲಗಿರ್ತೀವೋ ಗೊತ್ತಿಲ್ಲ, ಸೊಳ್ಳೆ ಕಚ್ಚಿದಾಗ ಕೂಡ ಮನುಷ್ಯನಿಗೆ ಬ್ಯೂಟಿ ಕಮ್ಮಿ ಆಗುತ್ತೆ. ಅನ್ಯ ಪ್ರಾಣಿಗಳಿಂದ ಕಚ್ಚಿದಂಥ ದೋಷ ಇರ್ತದೆ. ಇನ್ನೊಂದೇನಪ್ಪ ಅಂತಂದರೆ, ಕೆಲವರಿಗೆ ಮಾಟಮಂತ್ರ ಪ್ರಯೋಗ ಮಾಡಿಬಿಟ್ಟಿರ್ತಾರೆ. ಅವನಿಗೇನು ತಟ್ಟಿರಲ್ಲ. ಈಗ ಯಾರೋ ಒಬ್ಬರು ನನಗೆ ಮಾಟಮಂತ್ರ ಮಾಡಿಬಿಟ್ಟಿರ್ತಾರೆ 6 ತಿಂಗಳಿಂದ, ನಾನು ಪೂಜೆ ಜಪ ತಪ ಮಾಡ್ತಾ ಇರ್ತೀನಿ, ಅದು ಪವರ್ ತಟ್ಟಿರಲ್ಲ. ಆದರೆ ಆ ಮಾಡಿರ್ತಾರಲ್ಲ ಮಂತ್ರ ಪವರು, ಅದು ನನಗೆ ಏನು ಡ್ಯಾಮೇಜ್ ಮಾಡಲ್ಲ. ಕೈಕಾಲು ಸೇದೋಗ್ಲಿಂತ ಮಾಡಿರ್ಬೋದು, ಅಥವಾ ಆ್ಯಕ್ಸಿಡೆಂಟ್ ಆಗಲಿಂತ ಮಾಟಮಂತ್ರ ಮಾಡಿರ್ಬೋದು, ಏನೋ ಒಂದು ಮಾಡಿರ್ತಾರೆ, ಆದರೆ ನನಗೆ ಎಫೆಕ್ಟ್ ಆಗ್ತಿರೋದಿಲ್ಲ. ಆದರೆ ಆ ಮಂತ್ರ ನನ್ನ ಹೆಸರಲ್ಲಿ ಮಾಡಿರ್ತಾರಲ್ಲ, ಅದೇನಾಗುತ್ತೆ, ನನ್ನ ಕಾಂತಿಯನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ. ಬಾಧೆ ಕೊಡಲ್ಲ, ಬಾತ್ಸಲ್ಲ ಅಂದರೆ ಟ್ರಬಲ್ ಮಾಡಲ್ಲ, ನನ್ನ ಕಾಂತಿ ಕಮ್ಮಿ ಆಗುತ್ತೆ. ಒಬ್ಬರು ಮುಖ ನೋಡಿದ ತಕ್ಷಣ ಹೇಳ್ಬೋದು, ಇವ್ರಿಗೇನೋ ಮಾಟಮಂತ್ರ ಪ್ರಯೋಗದಲ್ಲಿ ನಡೀತಾ ಇದೆ ಇವನಲ್ಲಿ, ಇವ್ರಿಗೆ ಯಾರೋ ಮಾಟಮಂತ್ರ ಪ್ರಯೋಗ ಮಾಡಿದ್ದಾರೆ. ಅವ್ನು ನೋಡೋ ನೋಟ, ಅವ್ನ ಕಣ್ಣು ಗುಳ್ಳೆಗಳು ಮೂಮೆಂಟಲ್ಲಿ, ಅವ್ನ ಬಾಯಿನ ಬರೋ ಪದಗಳು, ಸಲಿಸ ಮಾತಾಡ್ತಾನ, ತೊದಸ್ಕೊಂಡು ಮಾತಾಡ್ತಾನ, ನುಂಗಿ ಮಾತಾಡ್ತಾನ, ತಡೆ ಹಿಡಿದು ಮಾತಾಡ್ತಾನ, ಆಮೇಲೆ ಮಾತಾಡ್ಬೇಕಾದ್ರೆ ಬೊಗ್ಗು ಮಾತಾಡ್ತಾನೆ, ತಲೆ ಎತ್ತು ಮಾತಾಡ್ತಾನೆ, ಏನಾದ್ರು ಕಿವಿ ಕೆರ್ಕೊಂಡು ಅಥವಾ ತಲೆ ಕೆರ್ಕೊಂಡು ಮಾತಾಡ್ತಾನೆ. ಇದೆಲ್ಲ ನೋಡಿದಾಗ ಅವನಿಗೆ ಮಾಟಮಂತ್ರ ತಂತ್ರ ಪ್ರಯೋಗ ಆಗಿದೆ ಅಂತ ಗುರುತಿಸ್ಬೋದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇವಾಗ ಏನು ಮಾಡ್ತಾರಂತೆ, ಅವ್ರು ಯೂಸ್ ಮಾಡೋ ಶೇವಿಂಗ್ ಕ್ರೀಮು ಅದಿರ್ಬೋದು, ಯೂಸ್ ಮಾಡೋ ಸೋಪಿನಲ್ಲಿರ್ಬೋದು, ಎಕ್ಸ್ಪೈರಿ ಡೇಟ್ ಆಗಿರೋ ಸೋಪ್ ಯೂಸ್ ಮಾಡೋದ್ರಿಂದ ಶರೀರದಲ್ಲಿ ಚರ್ಮ ಒಂಥರ ಆಗುತ್ತೆ. ಸೂರ್ಯನ ಬೆಳಕು ಕಮ್ಮಿ ಆದಾಗ ಮನುಷ್ಯನಿಗೆ ಲುಕ್ ಕಮ್ಮಿ ಆಗುತ್ತೆ. ಅದಕ್ಕೆ ಪ್ರತಿನಿತ್ಯ ಅರ್ಧ ಗಂಟೆ ಸನ್ ಬಾತ್ ಮಾಡಬೇಕು ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ. ಆಗ ಮುಖದಲ್ಲಿ ಕಾಂತಿ, ಶರೀರದಲ್ಲಿ ಕಾಂತಿ ಉತ್ಪತ್ತಿಯಾಗುತ್ತೆ. ಯಾಕೆಂದರೆ ಸೂರ್ಯನ ಬೆಳಕಲ್ಲಿ ವೈಟಮಿನ್ ಡಿ ಇದೆ. ವೈಟಮಿನ್ ಡಿ ಇರೋದ್ರಿಂದ ನಮಗೆ ಡರ್ಮಿಸು ಎಪಿಡರ್ಮಿಸು ಸ್ಕಿನ್ನಲ್ಲಿ 2 ಲೇಯರ್ ಅದೆಲ್ಲ ಸಕ್ ಮಾಡಿ ಹೀರ್ಕೊಂಡು ಎಷ್ಟೇ ವಯಸ್ಸಾದರೂ ಕೂಡ ವಯಸ್ಸಾಗದೇ ಇರೋ ಥರ ಕಾಣುತ್ತೆ. ಅದರ ಸೂರ್ಯನ ಬೆಳಕಲ್ಲಿ ಅಷ್ಟು ಔಷಧಿ ಇದೆ, ಹೀಲಿಂಗ್ ಎನರ್ಜಿ ಇದೆ, ಪವರ್ ಇದೆ. ಸೂರ್ಯನಷ್ಟೇ ತೇಜಸ್ಸನ್ನು ಕೊಡುವಂಥ ಶಕ್ತಿ ಸೂರ್ಯನ ಕಿರಣಲ್ಲಿದೆ. ಅದನ್ನು ಸೂರ್ಯ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಏನಾದರೂ ಹೊರಗಡೆ ಡ್ರೆಸ್ ಮಾಡಿಕೊಂಡು ಫಂಕ್ಷನ್ಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಕೃದೃಷ್ಟಿ ನಮ್ಮ ಬಿದ್ದಾಗ, ಯಾವುದೋ ಮದುವೆ ಆಗಿರೋ ಹುಡುಗಿ ನಮ್ಮನ್ನು ನೋಡ್ಬೋದು, ಮದುವೆ ಆಗದಿರೋ ಹುಡುಗ ನಮ್ಮನ್ನು ನೋಡ್ಬೋದು, ಮದುವೆ ಆಗಿರೋ ಗಂಡಸು ನೋಡ್ಬೋದು, ಮದುವೆ ಆಗಿರೋ ಹೆಣ್ಣು ನಮ್ಮನ್ನು ದೃಷ್ಟಿ ಹಾಕಿ ನೋಡ್ಬೋದು, ಅಥವಾ ವಿಧವಾ ಸ್ತ್ರೀ, ಚಂಡಾಳ ಸ್ತ್ರೀ, ವೈಶಾವಾಟಿಕೆ ಮಾಡೋ ಸ್ತ್ರೀ, ಗಂಡನ ಬಿಟ್ಟು ಇನ್ನೊಬ್ಬನ ಜೊತೆ ಓಡಾಡೋ ಅಂಥವಳು ಅವಳ ದೃಷ್ಟಿ, ಹೆಂಡತಿ ಬಿಟ್ಟು ಇನ್ನೊಬ್ಬನ ಹೆಂಡತಿ ಜೊತೆ ಇನ್ನೊಂದು ಹೆಂಗಸ ಜೊತೆ ಓಡಾಡೋ ಅಂಥ ಕೃದೃಷ್ಟಿಗಳೆಲ್ಲ ನಮ್ಮನ್ನು ಅಟ್ಯಾಕ್ ಮಾಡಿದಾಗ, ದೃಷ್ಟಿದೋಷ ಆದಾಗ ಮನುಷ್ಯನಿಗೆ ಮುಖದಲ್ಲಿ ಬ್ಯೂಟಿ ಕಮ್ಮಿ ಆಗುತ್ತೆ, ತೇಜಸ್ ಕಮ್ಮಿ ಆಗುತ್ತೆ. ವಿಪರೀತ ಕುಡಿಯೋದ್ರಿಂದ, ವಿಪರೀತವಾಗಿ ಸ್ಮೋಕ್ ಮಾಡೋದ್ರಿಂದ, ವಿಪರೀತವಾಗಿ ಜರ್ದ ಅಂತೆ, ಚುಂಗಮ್ ಅಂತೆ ಇವೆಲ್ಲ ತಿನ್ನೋದ್ರಿಂದ ಶರೀರದಲ್ಲಿ ಸ್ಟ್ರೆಸ್ ಜಾಸ್ತಿಯಾಗಿ, ಸ್ಟ್ರೆಸ್ಸು ಸ್ಟ್ರೆನ್ ಎರಡೂ ಜಾಸ್ತಿಯಾಗಿ ಮುಖದಲ್ಲಿ ಕಾಂತಿ, ಶರೀರದಲ್ಲಿ ಕಾಂತಿಯನ್ನು ಕಮ್ಮಿ ಮಾಡಿಬಿಡುತ್ತೆ. ಈ ಜಾತಕದಲ್ಲಿ ನಾನು ನೋಡಿದಾಗ, ಈ ಹುಡುಗ ಪತ್ರ ಹಾಸನದಿಂದ ಬರೆದಿರೋ ಪತ್ರ, ಅದರಲ್ಲಿ ಆ ಹುಡುಗ ಫೋಟೋ ಕಳಿಸಿದ್ದಾರೆ ಮತ್ತು ಜಾತಕನೂ ಕಳಿಸಿದ್ದಾರೆ. ನಾವು ಜಾತಕದಲ್ಲಿ ದಶಾಭುಕ್ತಿ ನೋಡಿದಾಗ ರಾಹು ಮತ್ತು ಮಂಗಳದ ಭುಕ್ತಿ ದಶಾಭುಕ್ತಿ ನಡೀತಾ ಇದೆ. ಇದರಲ್ಲಿ ಎಲ್ಲೋ ಒಂದು ಕಡೆ ಪ್ರಯೋಗ ಆಗಿರ್ಬೋದು ಅಂತ ನಮ್ಮ ಅಭಿಪ್ರಾಯ. ರಾಹು ದಶ, ಮಂಗಳ ಭುಕ್ತಿ, ಕುಜ ಭುಕ್ತಿ, ಅಥವಾ ಕುಜ ದಶ ರಾಹು ಭುಕ್ತಿ. ಮಾಟ ಮಂತ್ರಕ್ಕೆ ರಾಹು, ಕೇತು, ಮಂಗಳ, ಶನಿ ಈ 4 ಗ್ರಹಗಳು ಮಾಟ ಮಂತ್ರ ತಂತ್ರಗಳಿಗೆ ಹೆಸರುವಾಸಿಯಾಗಿರುವಂಥ ಗ್ರಹಗಳು. ಈ ದಶಾಭುಕ್ತಿ ಬಂದಾಗ ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ಕಣ್ದೃಷ್ಟಿ ಇರ್ಬೋದು, ಮದ್ದಾಕಿರ್ಬೋದು, ಅಥವಾ ಅವನಿಗೆ ಮಾಟಮಂತ್ರ ಪ್ರಯೋಗ ಮಾಡಿರ್ತಾರೆ ಯಾವುದೋ 1 ವರ್ಷ ಹಿಂದೆ, 2 ವರ್ಷ ಹಿಂದೆ, ಅಥವಾ 6 ತಿಂಗಳಿಂದೆ. ಅದು ಈಗ ಈ ರೀತಿ ಎಫೆಕ್ಟ್ ಆಗ್ತಿರ್ತದೆ. ಯಾವಾಗಲೋ ಮಾಡಿದ್ದು ಇವಾಗ ಎಫೆಕ್ಟ್ ಆಗ್ತಿರ್ತದೆ.
ಅದರಿಂದ ಈ ಥರ ದೋಷ ಇದ್ದಾಗ ನಮ್ಮ ಶರೀರದಲ್ಲಿರತಕ್ಕಂಥ ತೇಜಸ್ಸು ವರ್ಚಸ್ಸು ಓಜಸ್ಸನ್ನು ಮೇಂಟೈನ್ ಮಾಡೋದು ಹೇಗೆ, ಆ್ಯಕ್ಟಿವ್ ಮಾಡೋದು ಹೇಗೆ, ಎಲ್ಲ ಬ್ಯೂಟಿಫುಲ್ಲಾಗಿ ಕಾಣೋದು ಹೇಗೆ. ನಿದ್ದೆ ಮಾಡಿಲ್ಲ ಅಂದರೆ ಬ್ಯೂಟಿಫುಲ್ ಆಗಿರಬೇಕು. ರೋಗದಲ್ಲಿ ನರಳಿದ್ರೂ ಕೂಡ ಬ್ಯೂಟಿಫುಲ್ ಆಗಿರಬೇಕು. ಎಷ್ಟೋ ಜನ ರೋಗದಲ್ಲಿ ನರಳಿ ಔಷಧಿ ತೊಗೊಂಡು ಸ್ಟೀರಾಯ್ಡ್ಸ್ ತೊಗೊಂಡಿರ್ತಾರೆ, ಆ್ಯಂಟಿಬಯೋಟಿಕ್ಸ್ ತೊಗೊಂಡಿರ್ತಾರೆ, ದಿನಕ್ಕೊಂದು ವಾರಕ್ಕೊಂದು ಇಂಜೆಕ್ಷನ್ ತೊಗೊತಿರ್ತಾರೆ. ಈ ವಿಪರೀತವಾದ ಔಷಧಿ ಸೇವನೆ ಮಾಡೋದ್ರಿಂದ, ವಿಪರೀತ ಕಾಯಿಲೆಯನ್ನು ಎರಳೋದ್ರಿಂದ ನರಳಿ ಏನಾಗುತ್ತೆ, ಮುಖದಲ್ಲಿ ಕಾಂತಿ ಕಮ್ಮಿ ಆಗುತ್ತೆ. ಎಲ್ಲ ಥರ ಔಷಧಿ ನುಂಗಿ ತಗೊಂಡು ಶರೀರದಲ್ಲಿ ಕೂಡ ದೋಷ ಜಾಸ್ತಿಯಾಗಿ ಕಾಂತಿ ಕಮ್ಮಿ ಆಗುತ್ತೆ. ಮುಖದಲ್ಲಿ ಕಾಂತಿ, ಶರೀರದಲ್ಲಿ ಕಾಂತಿ ಹೆಚ್ಚಾಗಬೇಕು ಅಂತಂದರೆ 80, 90, 100 ವರ್ಷ ಬದುಕಿದ್ರು ಕೂಡ ನಮ್ಮ ಮುಖದಲ್ಲಿ ಆ ವಯಸ್ಸಿನ ಇದು ತೋರಿಸ್ಬಾರ್ದು. 70, 80 ವರ್ಷ ವಯಸ್ಸಾಗಿದ್ದರೂ ಆ ಹೆಂಗಸು 25, 30 ವರ್ಷ ಥರ ಹೆಂಗಸು ಲುಕ್ ಇರಬೇಕು ಅಂತಂದರೆ ಹನುಮಂತ ತಂತ್ರಸಾರದಲ್ಲಿ ಒಂದು ವಿಶೇಷವಾದಂಥ ಮಂತ್ರತಂತ್ರವನ್ನು ಇದೆ. ಅದನ್ನು ಏನು ಮಾಡಬೇಕು ಅಂತಂದರೆ, ಒಂದು ಚೊಂಬಲ್ಲಿ ನೀರು ತೊಗೊಳ್ಳಿ, ಒಂದು ಚೊಂಬಲ್ಲಿ ನೀರು ತೊಗೋಬೇಕು ಅಥವಾ ಒಂದು ಮಗ್ಗಲ್ಲಿ ನೀರು ತೊಗೊಂಡು ಪೂರ್ವಾಲ ಉತ್ತರಕ್ಕೆ ಮುಖ ಮಾಡಿಕೊಂಡು ನಾನು ಹೇಳೋ ಮಂತ್ರನ ಒಂದು ಅರ್ಧ ಗಂಟೆ ಆ ನೀರಿಗೆ ಅಭಿಮಂತ್ರಿಸ್ಬೇಕು. ಈಗ ಚೊಂಬಲ್ಲಿ ಅಥವಾ ಮಗ್ಗಲ್ಲಿ ನೀರು ಇಟ್ಕೊಂಡು ಕಣ್ಣು ಮುಚ್ಕೊಂಡು ಓಂ ಹ್ರೀಂ 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 ಹನುಮಂತಾಯ ದುಷ್ಟಮನಾಯ ವಶೀಕರಣಾಯ ಫಟ್ ಸ್ವಾಹ. ಓಂ ಹ್ರೀಂ 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 ಹನುಮಂತಾಯ ದುಷ್ಟಮನಾಯ ವಶೀಕರಣಾಯ ಫಟ್ ಸ್ವಾಹ. ಓಂ ಹ್ರೀಂ 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 ಹನುಮಂತಾಯ ದುಷ್ಟಮನಾಯ ವಶೀಕರಣಾಯ ಫಟ್ ಸ್ವಾಹ ಅಂತ ಮಂತ್ರ ಹೇಳಬೇಕು ಅರ್ಧ ಗಂಟೆ. ಓಂ ಹ್ರೀಂ 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 ಹನುಮಂತಾಯ ದುಷ್ಟಮನಾಯ ವಶೀಕರಣಾಯ ಫಟ್ ಸ್ವಾಹ. ಓಂ ಹ್ರೀಂ 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 ಹನುಮಂತಾಯ ದುಷ್ಟಮನಾಯ ವಶೀಕರಣಾಯ ಫಟ್ ಸ್ವಾಹ ಅಂಥೇಳಿ ಆ ನೀರನ್ನು ಅಭಿಮಂತ್ರಿಸ್ಬಿಟ್ಟು ಆ ನೀರನ್ನ ನೀವು ಸ್ನಾನ ಮಾಡೋ ನೀರಿಗೆ ಅದು ಹಾಕ್ಬಿಡ್ಬೇಕು. ಆಗ ಚೆನ್ನಾಗಿ ಕಲಿಸ್ಬಿಟ್ಟು ತಲೆಗೆ ಸ್ನಾನ ಮಾಡ್ತಾ ಬರಬೇಕು. ಸೋಪ್ ಹಚ್ಕೊಂಡು ನಾವು ಮೈ ಉಜ್ಕೋತಾ ಇರ್ತೀವಿ. ಆ ಸೋಪನ್ನು ತೊಗೊಂಡು ಓಂ ಹ್ರೀಂ ಹ್ರೀಂ ಹನುಮಂತಾಯ ದುಷ್ಟಮನಾಯ ವಶೀಕರಣಾಯ ಪಟ್ ಸ್ವಾಹ ಅಂತ ಸೋಪಲ್ಲೂ ಕೂಡ ಮೈಗೆಲ್ಲ ಸೋಪ್ ಹಚ್ಕೊಂಡು ಸ್ನಾನ ಮಾಡಬೇಕಾದ್ರೆ, ಮೈಯೆಲ್ಲ ಉಜ್ಬೇಕಾದ್ರೆ ಈ ಮಂತ್ರ ಹೇಳ್ಕೊಂಡು ಸ್ನಾನ ಮಾಡೋದ್ರಿಂದ ಭಾಳಷ್ಟು ವಿಶೇಷ ಅಂತ. ಮುಖದಲ್ಲಿ ಕಾಂತಿ, ಶರೀರದಲ್ಲಿ ಕಾಂತಿ ಜಾಸ್ತಿ ಆಗುತ್ತೆ. ಇನ್ನೊಂದು ನದಿಗಳಲ್ಲಿ ಸ್ನಾನ ಮಾಡ್ತಿರ್ಬೇಕಾರೆ, ನದಿ ಸ್ನಾನ ಇನ್ನು ಶರೀರಕ್ಕೆ ಇನ್ನೂ ಒಳ್ಳೆಯ ವರ್ಚಸ್ಸು ತೇಜಸ್ಸು ಕೊಡುತ್ತಂತೆ. ಬಚ್ಚ ಮೇಲೆ ಮಾಡೋ ಸ್ನಾನಕ್ಕಿಂತ ನದಿ ಸ್ನಾನ ಬಹಳ ಶ್ರೇಷ್ಠ ಅಂತ. ಅದರಲ್ಲೂ ಬಾವಿ ನೀರಿನ ಸ್ನಾನ ಮಹಾಶ್ರೇಷ್ಠ. ಅದಕ್ಕೆ ಹರಿಯೋ ನದಿನಲ್ಲಿ ನಾವು ಆಗಾಗ ಸ್ನಾನ ಮಾಡೋದ್ರಿಂದ ಮುಖಕ್ಕೆ ಕಾಂತಿ ಜಾಸ್ತಿ ಆಗುತ್ತೆ, ಶರೀರಕ್ಕೂ ಕಾಂತಿ ಜಾಸ್ತಿ ಆಗುತ್ತೆ. ನದಿ ನೀರಿನ ಸ್ನಾನ ಮಾಡಬೇಕು ಅಂತಂದರೆ ನದಿ ಒಳಗೆ ಕೂತ್ಕೊಂಡು ಈ ಮಂತ್ರ ಹೇಳ್ತಾ ಸ್ನಾನ ಮಾಡಿಕೊಂಡು ಮೈಯೆಲ್ಲ ಉಚ್ಕೊಳ್ಳೋದ್ರಿಂದ ಈ ದೋಷ ನಿವಾರಣೆ. ಮಾಟ ಮಂತ್ರ ಮಾಡಿಸಿದರೆ, ಊಟದಲ್ಲಿ ವಿಷ ಹಾಕಿದರೆ, ಊಟದಲ್ಲಿ ಮದ್ದು ಹಾಕಿದರೆ, ದಿನ ಹೆಚ್ಚೆಚ್ಚಿಗೆ ಔಷಧಿ ತೊಗೊಂಡು ಆ ಕಾಯಿಲೆ ಈ ಕಾಯಿಲೆ ಡಯಾಬಿಟಿಸು BP ಗ್ಯಾಸ್ಟ್ರೆಟಿಕ್ಸ್ ಅಂತೇಳಿ ಅವ್ನು ದಿನ ಅಷ್ಟು ಮಾತೆ ನುಂಗಿ ಆ ಮುಖದಲ್ಲೆಲ್ಲ ಇದೋಗ್ಬಿಡ್ತದೆ, ಕಾಂತಿ ಹೊಟ್ಟೋಗುತ್ತೆ. ವಿಪರೀತ ತಿನ್ನೋದ್ರಿಂದ, ವಿಪರೀತ ಮಲಗೋದ್ರಿಂದ, ವಿಪರೀತ ಔಷಧಿ ತೊಗೊಳ್ಳೋದ್ರಿಂದ, ವಿಪರೀತವಾಗಿ ಸ್ಟ್ರೆಸ್ ಆಗೋದ್ರಿಂದ, ವಿಪರೀತವಾಗಿ ರೆಸ್ಟ್ ಇಲ್ಲದೆ ಕೆಲಸ ಮಾಡೋದ್ರಿಂದ ಈ ದೋಷ ಎಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೆ ನದಿ ಸ್ನಾನ ಆಗಾಗ ಮಾಡ್ತಿರಬೇಕು. ಮಾಘ ಮಾಸ ನದಿ ಸ್ನಾನ, ಧನುರ್ಮಾಸದಲ್ಲಿ ಮಾಡುವಂಥ ಸ್ನಾನಗಳೆಲ್ಲ ಶರೀರಕ್ಕೆ ಒಳ್ಳೆ ತೇಜಸ್ಸು ವರ್ಚಸ್ಸು ಓಜಸ್ಸನ್ನು ಕೊಡುತ್ತೆ ಅಂಥೇಳಿ ಹನುಮತ್ ತಂತ್ರಸಾರದಲ್ಲಿ ಇದು ಬರುತ್ತೆ. ಇದನ್ನು ಮಾಡೋದ್ರಿಂದ ಭಾಳ ಉಪಯುಕ್ತ ಆಗುತ್ತೆ. ಇದು ಇವರೊಬ್ಬರಿಗೆಲ್ಲ ಇಡೀ ಜಗತ್ತು ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಬ್ಯೂಟಿಫುಲ್ ಆಗಿರಬೇಕು ಅಂತಂದರೆ ಈ ಮಂತ್ರ ಈ ತಂತ್ರ ಮಾಡ್ತಾಯಿರಿ, ಖಂಡಿತ ಒಳ್ಳೆಯದಾಗತ್ತೆ ಅಂತ ಈ ಪತ್ರ ಬರೆದವ್ರಿಗೆ ಇದ್ರ ಮುಖಾನ ಉತ್ತರ ಕೊಟ್ಟಿದ್ದೀನಿ ಅಂತ ನನ್ನ ಅಭಿಪ್ರಾಯ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಮಾರ್ಚ್ 29, 30, 31ನೇ ತಾರೀಕು 3 ದಿವಸ ನಾನು ಮರ್ಮ ಥೆರಪಿ ಕ್ಲಾಸ್ ಮಾಡ್ತಾಯಿದ್ದೀನಿ, ವರ್ಕ್ಶಾಪ್ ಮಾಡ್ತಾಯಿದ್ದೀನಿ. ಡಯಾಬಿಟಿಸು, ಗ್ಯಾಸ್ಟ್ರೆಟಿಕ್ಸು, BP, ಲಕ್ವಾ ಬಂದಿದ್ದರೆ, ಕ್ಯಾನ್ಸರು, ಪಿಟ್ಸು, ಏಡ್ಸು, ಮೆಂಟಲ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಅಸ್ತಮ, ಹಾರ್ಟ್ಗೆ ಸಂಬಂಧಪಟ್ಟಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಮೂತ್ರಕೋಶಕ್ಕೆ ಸಂಬಂಧಪಟ್ಟದ್ದು, ಮಂಡಿ ನೋವು, ಆರ್ಥರೈಟಿಸು, ಏನೇನು ಕಾಯಿಲೆ ಇದೋ ಅದನ್ನೆಲ್ಲ ಔಷಧಿ ಇಲ್ದೇ, ಆಪ್ರೇಷನ್ ಇಲ್ದೇ ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಕ್ಲಾಸ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಇದು ಲಕ್ಷಾಂತರ ವರ್ಷದಿಂದ ಶಿವ ಪಾರ್ವತಿಗೆ ಉಪದೇಶ ಮಾಡಿದಂಥ ವಿದ್ಯೆ ಮರ್ಮ ವಿದ್ಯೆ ಅಂತೇಳಿ, ಮರ್ಮ ಚಿಕಿತ್ಸೆ, ಮರ್ಮ ಥೆರಪಿ ಅಂತ. ಈ ಒಂದು ವಿದ್ಯೆ ನಾನು 3 ದಿವಸ ನನ್ನ ಜೊತೆಲೇ ಇದ್ದು ನಾನೇ ವಸತಿ, ಊಟ ಎಲ್ಲ, ಪುಸ್ತಕ ಎಲ್ಲ ಕೊಟ್ಟು ಕಲಿಸ್ತಾ ಇದ್ದೀವಿ 3 ದಿನ. ಈ ವಿದ್ಯೆ ಕಲಿತು ನೀವು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಅನ್ನೋದೊಂದು ಆಸೆ. ಈ ವಿದ್ಯೆ ಕಲಿಯೋದ್ರಿಂದ ಏನು ಲಾಭ ಅಂತಂದರೆ,
ನಿಮಗೆ ಏನಾದ್ರು ಕಾಯಿಲೆ ಬಂದರೆ ಔಷಧಿ ಇಲ್ಲದೆ ನೀವೇ ಕ್ಯೂರ್ ಮಾಡ್ಕೋಬೋದು. ನಿಮ್ಮ ಮನೆ ಮಂದಿಯವ್ರಿಗೆ ಏನಾದ್ರು ಕಾಯಿಲೆ ಬಂದರೆ ನೀವೇ ಔಷಧಿ ಇಲ್ಲದೇ ಆಪ್ರೇಷನ್ ಇಲ್ಲದೆ ಕ್ಯೂರ್ ಮಾಡ್ಬೋದು. ಈ ವಿದ್ಯೆ ಕಲಿತು ನೀವು ದೊಡ್ಡ ಕ್ಲಿನಿಕ್ ಓಪನ್ ಮಾಡ್ಬೋದು. ಔಷಧಿ ಇಲ್ಲ, ಆಪ್ರೇಷನ್ ಇಲ್ಲ, ಎಲ್ಲರನ್ನೂ ಕ್ಯೂರ್ ಮಾಡ್ಬೋದು. ಇವತ್ತು ದಿವಸ ಚಳಿ, ಜ್ವರ, ವಾಂತಿ, ಬೇದಿ ಅಥವಾ ಲಕ್ವಾ, ಕ್ಯಾನ್ಸರು ಈ ಥರ ಕಾಯಿಲೆಗಳು ಬಂತು ಅಂದರೆ ಮಿನಿಮಮ್ಮು ಲಕ್ಷಾಂತರ ರೂಪಾಯಿ ನಾವು ದುಡ್ಡನ್ನ ಹಾಸ್ಪಿಟ್ಲಿಗೆ ಕಟ್ತೀವಿ. ಅದಲ್ಲದೆ ಸಾಯೋ ತನಕ ಮಾತೆಗೆ, ಇಂಜೆಕ್ಷನ್ಗೆ, ಟಾನಿಕ್ಗೆ ದುಡ್ಡು ಹಾಕ್ತಾ ಇರ್ತೀವಿ. ಇದನ್ನೆಲ್ಲ ನೋಡಿದಾಗ ನಾವು ನಮಗೋಸ್ಕರ ಲಕ್ಷಾಂತರ ರೂಪಾಯಿ ನಾವು ಆರೋಗ್ಯಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ. ಲಕ್ಷಾಂತರ ರೂಪಾಯಿ ಉಳಿಸ್ಬೇಕು, ಆಸ್ಪತ್ರೆಗೆ ಹೋಗಬಾರ್ದು, ಯಾವುದೇ ಔಷಧಿ ತೊಗೋಬಾರ್ದು ಅನ್ನೋದಾಗಿದ್ದರೆ ಈ ವಿದ್ಯೆ ಪ್ರತಿಯೊಬ್ಬರು ಕಲಿಬೇಕು. ನನಗೊಂದು ಆಸೆ ಇದೆ, ಮನೆಗೊಬ್ಬ ವೈದ್ಯನಾಗಬೇಕು ಅಂತ. ಅದರಿಂದ ಈ ಮರ್ಮ ವಿದ್ಯೆ ಕಲಿಯೋದ್ರಿಂದ ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ, ಆಸ್ಪತ್ರೆಗೆ ಇನ್ವೆಸ್ಟ್ ಮಾಡೋ ದುಡ್ಡು ಖರ್ಚು ಮಾಡೋದು ತಪ್ಪುತ್ತೆ, ಔಷಧಿಗಳು ತೊಗೊಂಡು ಸೈಡ್ ಎಫೆಕ್ಟ್ ಆಗೋದು ಕೂಡ ಕಮ್ಮಿ ಮಾಡ್ಬೋದು. ಔಷಧಿ ಇಲ್ಲದೇ, ಆಪ್ರೇಷನ್ ಇಲ್ಲದೇ ನಿರಂತರವಾಗಿ ನ್ಯಾಚುರಲ್ ಆಗಿ ಪ್ರಕೃತಿ ದತ್ತವಾಗಿ ನಮ್ಮನ್ನು ನಾವು ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿಚಾರನ ನಾನು ಈ ಮರ್ಮ ವಿದ್ಯೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿದ್ಯೆಯಲ್ಲಿ ಇನ್ನೊಂದು ವಿದ್ಯೆ ಹೇಳ್ಕೊಡ್ತಾ ಇದ್ದೀನಿ, ಲಯ ಯೋಗ ಅಂತ. ಯಾರು ಈ ಕ್ಲಾಸಿಗೆ ಸೇರ್ತಾರೋ ಲಯ ಯೋಗ ಫ್ರೀ. ಲಯ ಯೋಗ ಅದೊಂದು ಫ್ರೀ. ಆ ವಿದ್ಯೆನ ಈ ಕ್ಲಾಸಿಗೆ ಸೇರಿದವ್ರು ಹೇಳ್ಕೊಡ್ತಾ ಇದ್ದೀನಿ. ಲಯ ಅಂದರೆ ನಾಶ ಮಾಡುವಂಥ. ಹಠಯೋಗದಲ್ಲಿ ಇದೊಂದು ವಿದ್ಯೆ. ನಮ್ಮ ಪೂರ್ವಜನ್ಮದ ಕರ್ಮಗಳನ್ನು, ದಾರಿದ್ರ್ಯವನ್ನು, ಶಾಪ ಪಾಪಗಳನ್ನು ನಿಧಾನಕ್ಕೆ ಹೆಂಗೆ ಬರ್ನ್ ಮಾಡೋದು, ಹೆಂಗೆ ಅದನ್ನು ನಾಶ ಮಾಡೋದು ಅನ್ನೋ ವಿಚಾರನ ಕೂಡ ಕಲಿಸ್ಕೊಡ್ತಾ ಇದ್ದೀನಿ. ಆಸಕ್ತಿ ಇರೋರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ, workshop.lakshmisrinivas.in ಅಂತ ಈ ಲಿಂಕನ್ನು ಬರ್ಕೊಳ್ಳಿ, ಇಲ್ಲ ಫೋಟೋ ತಗೊಳ್ಳಿ, ಲಾಗಿನ್ ಆಗಿ ಅಡ್ಮಿಷನ್ ಆಗಿ, ಇಲ್ಲಾಂದರೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸೋ ನಂಬರ್ಗೆ ಫೋನ್ ಮಾಡಿ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ವರ್ಕ್ಶಾಪ್ಗೆ ಅಟೆಂಡ್ ಆಗ್ಬೋದು. ಇದರಿಂದ ಯಾರು ಮಿಸ್ ಮಾಡ್ಕೋಬೇಡಿ. ಇದು ರೇರ್ ವಿದ್ಯೆ, ಯಾರೂ ಹೇಳ್ಕೊಡಲ್ಲ. ನಮ್ಮ ಜಾತಿಯವನಲ್ಲ ಅಂತ ಹೇಳ್ಕೊಡಲ್ಲ, ನಮ್ಮ ಧರ್ಮದವನಲ್ಲ ಅಂತ ಹೇಳ್ಕೊಡಲ್ಲ. ಮತ್ತು ಇವ್ನು ಕಲಿತ್ರೆ ನನಗೆ ಮುಂದೆ ಏನಾದ್ರು ತೊಂದರೆ ಮಾಡ್ಬೋದು, ವೈರಿ ಆಗ್ಬೋದು ಅಂತೇಳಿ ವಿದ್ಯೆ ಹೇಳ್ಕೊಡೋದು ನಶಿಸ್ತಾ ಹೋಗ್ಬಿಟ್ಟಿದೆ. ಇದನ್ನು ಮತ್ತೆ ಪುನಶ್ಚೇತನ ಮಾಡ್ತಾಯಿದ್ದೀವಿ. ಈ ವಿದ್ಯೆ ಎಲ್ಲೂ ಕಲಿಬೇಕು ಅಂತ. ಅದರಿಂದ ಆಸಕ್ತಿ ಇರೋರು ಕೂಡಲೇ ಅಡ್ಮಿಷನ್ ಆಗಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನೀವು ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಫೇಸ್ಬುಕ್ಕು, ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮ್ ಮುಖಾಂತರ ನೀವು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.